ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ತುಂಗಭದ್ರಾ ಅಣೆಕಟ್ಟು ಕರ್ನಾಟಕದ ಹೆಮ್ಮೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಈ ಅಣೆಕಟ್ಟು ಕೇವಲ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಯ ಮೂಲವಲ್ಲ, ಇದು ಐತಿಹಾಸಿಕ ಮತ್ತು ಪ್ರವಾಸಿ ತಾಣವೂ ಆಗಿದೆ. 1953ರಲ್ಲಿ ನಿರ್ಮಾಣವಾದ ಈ ಅಣೆಕಟ್ಟು ತನ್ನ ವಿಶಿಷ್ಟವಾದ ಕಲ್ಲಿನ ರಚನೆ ಮತ್ತು ಸುರ್ಕಿ ಗಾರೆಯ ಬಳಕೆಯಿಂದ ಗಮನವನ್ನು ಸೆಳೆಯುತ್ತೆ. ಹಂಪಿ ಸಮೀಪದಲ್ಲಿರೋದ್ರಿಂದ ಇದು ಪ್ರವಾಸಿಗರನ್ನು ಕೂಡ ಆಕರ್ಷಿಸುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಅದ್ಭುತ ಅಣೆಕಟ್ಟಿನ ಇತಿಹಾಸ, ವಿಶಿಷ್ಟಗಳು ಮತ್ತು ಪ್ರಾಮುಖ್ಯತೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಹೊಸಪೇಟೆಯಲ್ಲಿರುವ ಡ್ಯಾಮ್ ಅನ್ನ ತುಂಗಭದ್ರಾ ಅಣೆಕಟ್ಟು ಎಂದು ಕರೆಯಲಾಗುತ್ತೆ. ಇದು ಕರ್ನಾಟಕದ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಬಹುಪಯೋಗಿ ಅಣೆಕಟ್ಟು. ತುಂಗಭದ್ರಾ ಅಣೆಕಟ್ಟಿನ ನಿರ್ಮಾಣದ ಬಗ್ಗೆ 1940ರ ದಶಕದಲ್ಲಿಯೇ ಚರ್ಚೆಗಳು ಆರಂಭವಾದವು. ಈ ಪ್ರದೇಶವು ಬರಗಾಲ ಪೀಡಿತವಾಗಿದ್ದು ನೀರಾವರಿ, ವಿದ್ಯುತ್ ಉತ್ಪಾದನೆ ಮತ್ತು ಪ್ರವಾಹ ನಿಯಂತ್ರಣಕ್ಕಾಗಿ ಅಣೆಕಟ್ಟು ಅನಿವಾರ್ಯವಾಗಿತ್ತು. ಈ ಪ್ರದೇಶವು ಆಗಾಗ್ಗೆ ಬರಗಾಲಕ್ಕೆ ತುತ್ತಾಗ್ತಾ ಇದ್ದಿದ್ರಿಂದ ಈ ಅಣೆಕಟ್ಟು ಒಂದು ಅನಿವಾರ್ಯ ಯೋಜನೆಯಾಗಿತ್ತು. ಇದರ ಮುಖ್ಯ ಉದ್ದೇಶಗಳನ್ನ ನೋಡ್ತಾ ಹೋದ್ರೆ, ಕೃಷಿ ಭೂಮಿಗೆ ನೀರನ್ನ ಒದಗಿಸಿ ಬರಗಾಲದ ಪರಿಣಾಮಗಳನ್ನ ಕಡಿಮೆ ಮಾಡಬಹುದು, ಜಲವಿದ್ಯುತ್ ಉತ್ಪಾದಿಸಿ ಪ್ರದೇಶದ ವಿದ್ಯುತ್ ಬೇಡಿಕೆಯನ್ನ ಪೂರೈಸುವುದು, ತುಂಗಭದ್ರಾ ನದಿಯ ಪ್ರವಾಹವನ್ನ ನಿಯಂತ್ರಿಸಿ ಕೆಳಭಾಗದ ಪ್ರದೇಶಗಳನ್ನ ರಕ್ಷಿಸುವುದು. ಇದೇ ಕಾರಣಗಳಿಂದ ಅಂದಿನ ಹೈದರಾಬಾದ್ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಈ ಯೋಜನೆಯನ್ನ ಜಂಟಿಯಾಗಿ ಕೈಗೆತ್ತಿಕೊಂಡವು. ಈ ಅಣೆಕಟ್ಟು 1953ರಲ್ಲಿ ಪೂರ್ಣಗೊಳ್ತು ಮತ್ತು ಇಂದಿಗೂ ಲಕ್ಷಾಂತರ ಜನರ ಜೀವನಾಡಿಯಾಗಿದೆ. ಆರಂಭದಲ್ಲಿ ಇದು ಹೈದರಾಬಾದ್ ರಾಜ್ಯ ಮತ್ತು ಅಂದಿನ ಮದ್ರಾಸ್ ಪ್ರಾಂತ್ಯದ ಜಂಟಿ ಯೋಜನೆಯಾಗಿತ್ತು. 1950ರಲ್ಲಿ ಭಾರತ ಗಣರಾಜ್ಯವಾದ ನಂತರ ಇದು ಮದ್ರಾಸ್ ಮತ್ತು ಹೈದರಾಬಾದ್ ರಾಜ್ಯಗಳ ಜಂಟಿ ಯೋಜನೆಯಾಯಿತು. ನಂತರ ರಾಜ್ಯಗಳ ಪುನರ್ ವಿಂಗಡಣೆಯ ನಂತರ ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಜಂಟಿ ಯೋಜನೆಯಾಗಿ ಮಾರ್ಪಡ್ತು. ಹೌದು ಫ್ರೆಂಡ್ಸ್, ತುಂಗಭದ್ರಾ ಅಣೆಕಟ್ಟಿನ ಯೋಜನೆಯು ವಿವಿಧ ಕಾಲಘಟ್ಟಗಳಲ್ಲಿ ಭಾರತದ ರಾಜಕೀಯ ಭೂಪಟದಲ್ಲಿ ಆದ ಬದಲಾವಣೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರಾಜ್ಯಗಳ ಜಂಟಿ ಯೋಜನೆಯಾಗಿ ಮುಂದುವರಿತು. ಇದು ಹೈದರಾಬಾದ್ ಸಂಸ್ಥಾನ ಮತ್ತು ಅಂದಿನ ಮದ್ರಾಸ್ ಪ್ರೆಸಿಡೆಂಟಿಯ ಜಂಟಿ ಯೋಜನೆಯಾಗಿತ್ತು. ಇದು ಎರಡು ಘಟಕಗಳು ನದಿ ನೀರಿನ ಹಂಚಿಕೆ ಮತ್ತು ಯೋಜನೆಯ ಪ್ರಯೋಜನಗಳ ಬಗ್ಗೆ ಒಪ್ಪಂದಕ್ಕೆ ಬಂದಿದ್ವು. 1950ರಲ್ಲಿ ಭಾರತ ಗಣರಾಜ್ಯವಾದ ನಂತರ ಹೈದರಾಬಾದ್ ಸಂಸ್ಥಾನವು ಭಾರತದ ಭಾಗವಾಗಿ ಹೈದರಾಬಾದ್ ರಾಜ್ಯವಾಗಿ ಮಾರ್ಪಡ್ತು. ಮದ್ರಾಸ್ ಪ್ರೆಸಿಡೆನ್ಸಿ ಮದ್ರಾಸ್ ರಾಜ್ಯವಾಯಿತು. ಹೀಗಾಗಿ ಯೋಜನೆಯು ಮದ್ರಾಸ್ ರಾಜ್ಯ ಮತ್ತು ಹೈದರಾಬಾದ್ ರಾಜ್ಯಗಳ ಜಂಟಿ ಯೋಜನೆಯಾಗಿ ಮುಂದುವರಿತು. ಇದರಿಂದಾಗಿ ತುಂಗಭದ್ರಾ ಅಣೆಕಟ್ಟಿನ ಯೋಜನೆಯು ಅಂತಿಮವಾಗಿ ಕರ್ನಾಟಕ ಅಂದ್ರೆ ಅಂದಿನ ಮೈಸೂರು ರಾಜ್ಯ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಜಂಟಿ ಯೋಜನೆಯಾಗಿ ಮಾರ್ಪಡ್ತು. ಈ ಐತಿಹಾಸಿಕ ಬೆಳವಣಿಗೆ ಭಾರತದಲ್ಲಿ ನದಿ ನೀರಿನ ಹಂಚಿಕೆ ಮತ್ತು ಅಂತಾರಾಜ್ಯದ ಯೋಜನೆಗಳ ಸಂಕೀರ್ಣತೆಯನ್ನ ತೋರಿಸುತ್ತದೆ. ತುಂಗಭದ್ರಾ ಅಣೆಕಟ್ಟು ಈ ಸಹಕಾರ ಮತ್ತು ಹೊಂದಾಣಿಕೆಯ ಒಂದು ಉತ್ತಮ ಉದಾಹರಣೆಯಾಗಿದೆ. ಅಣೆಕಟ್ಟಿನ ಪೂರ್ಣ ಕಾರ್ಯ 1949ರಲ್ಲಿ ಪ್ರಾರಂಭವಾಗಿ 1953ರಲ್ಲಿ ಪೂರ್ಣಗೊಳ್ತು. ಇದು ಅಂದಿನ ಕಾಲದಲ್ಲಿ ಅತಿ ವೇಗವಾಗಿ ಪೂರ್ಣಗೊಂಡ ದೊಡ್ಡ ಯೋಜನೆಗಳಲ್ಲಿ ಒಂದಾಗಿತ್ತು. ಹೈದರಾಬಾದ್ನ ವೆಪ್ಪ ಕೃಷ್ಣಮೂರ್ತಿ ಮತ್ತು ಪಲ್ಲಿಮಲ್ಲಿ ಪಾಪಯ್ಯ ಹಾಗೂ ಮದ್ರಾಸ್ನ MS ತಿರುಮಲೆ ಅಯ್ಯಂಗರ್ ರವರು ಈ ಅಣೆಕಟ್ಟಿನ ಮುಖ್ಯ ವಾಸ್ತುಶಿಲ್ಪಿಗಳು. ತುಂಗಭದ್ರಾ ಅಣೆಕಟ್ಟಿನ ಬೃಹತ್ ಯೋಜನೆಯ ಯಶಸ್ಸಿನಲ್ಲಿ ಇಂಜಿನಿಯರ್ಗಳು ಮತ್ತು ವಿನ್ಯಾಸಕರ ಪಾತ್ರ ಅತ್ಯಂತ ಮಹತ್ವದ್ದು. ಈ ಮೂವರು ಮಹನೀಯರು ಈ ಅಣೆಕಟ್ಟಿನ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇವರುಗಳು ತಮ್ಮ ತಾಂತ್ರಿಕ ಜ್ಞಾನ ಮತ್ತು ದೂರದೃಷ್ಟಿಯಿಂದ ಈ ಸಂಕೀರ್ಣ ಯೋಜನೆಯನ್ನ ವಿನ್ಯಾಸಗೊಳಿಸಿ ಕಾರ್ಯಗತಗೊಳಿಸುವಲ್ಲಿ ಪ್ರಮುಖರಾಗಿದ್ದರು. ಅಣೆಕಟ್ಟಿನ ವಿಶಿಷ್ಟ ನಿರ್ಮಾಣ ಶೈಲಿ ಅವರ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಇದು ಭಾರತದ ಅತಿದೊಡ್ಡ ಕಲ್ಲು ಕಟ್ಟಡ ಡ್ಯಾಮ್ಗಳಲ್ಲಿ ಒಂದಾಗಿದೆ ಮತ್ತು ದೇಶದ 2 ಸಿಮೆಂಟ್ ರಹಿತ ಅಣೆಕಟ್ಟುಗಳಲ್ಲಿ ಇದು ಕೂಡ ಒಂದು. ಮತ್ತೊಂದು ಕೇರಳದ ಮಲ್ಲಾ ಪೆರಿಯಾರ್ ಅಣೆಕಟ್ಟು. ಇದನ್ನ ಸುರ್ಕಿ ಗಾರೆಯಿಂದ ನಿರ್ಮಿಸಲಾಗಿದೆ. ಇದು ಭಾರತದಲ್ಲಿ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾದ ಅತಿದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಅಂದಿನ ಕಾಲದಲ್ಲಿ ಲಭ್ಯವಿದ್ದ ತಂತ್ರಜ್ಞಾನ ಮತ್ತು ಸಂಪನ್ಮೂಲಗಳನ್ನು ಬಳಸಿಕೊಂಡು ಇಂತಹ ಬೃಹತ್ ನಿರ್ಮಾಣವನ್ನ ಕೈಗೊಳ್ಳುವುದು ದೊಡ್ಡ ಸವಾಲಾಗಿತ್ತು. ಇದು ಭಾರತದ ಅತ್ಯಂತ ವಿಶಿಷ್ಟವಾದ ಅಣೆಕಟ್ಟುಗಳಲ್ಲಿ ಒಂದಾಗಿದೆ, ಏಕೆಂದರೆ ಇದನ್ನ ಸಿಮೆಂಟ್ ಬಳಸದೆ ನಿರ್ಮಿಸಲಾಗಿದೆ. ಸಿಮೆಂಟ್ ಬದಲಿಗೆ ಅಣೆಕಟ್ಟಿನ ನಿರ್ಮಾಣದಲ್ಲಿ ಸುರ್ಕಿ ಗಾರೆಯನ್ನ ಬಳಸಲಾಗಿದೆ. ಸುರ್ಕಿ ಎಂಬುದು ಸುಣ್ಣ, ಮಣ್ಣು, ಮರಳು ಮತ್ತು ಇಟ್ಟಿಗೆ ಪುಡಿ ಅಥವಾ ಜ್ವಾಲಾಮುಖಿ ಬೂದಿಯಂತಹ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ ಒಂದು ವಿಧದ ಗಾರೆಯಾಗಿದೆ. ಇದು ಗಟ್ಟಿಯಾದ ಮತ್ತು ಬಾಳಿಕೆ ಬರುವ ಬಂಧವನ್ನ ಒದಗಿಸುತ್ತೆ. ಇನ್ನು ತುಂಗಭದ್ರಾ ಮಂಡಳಿ ಈ ಅಣೆಕಟ್ಟಿನ ನಿರ್ವಹಣೆ ಮತ್ತು ಕಾರ್ಯಾಚರಣೆಯ ಜವಾಬ್ದಾರಿಯನ್ನ ಹೊಂದಿದೆ. ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಇನ್ನು ಈ ಒಂದು ಡ್ಯಾಮ್
ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಜಿಲ್ಲೆಗಳ ಜೀವನಾಡಿಯಾಗಿದೆ. ಇನ್ನು ಸುಮಾರು 70 ವರ್ಷಗಳ ಇತಿಹಾಸವಿರುವ ಈ ಅಣೆಕಟ್ಟಿನಲ್ಲಿ ಈಗ ಹೂಳು ತುಂಬುವ ಸಮಸ್ಯೆ ಎದುರಾಗಿದೆ. ಜಲತಜ್ಞರ ಪ್ರಕಾರ, ಅಂತಾರಾಷ್ಟ್ರೀಯ ನಿಯಮಾವಳಿಗಳ ಪ್ರಕಾರ ಅಣೆಕಟ್ಟಿನ ಆಯುಷು ಮುಗಿದಿದೆ ಎನ್ನಲಾಗ್ತಿದೆ. ಇದರಿಂದಾಗಿ ಸಮಾನಾಂತರವಾಗಿ ಮತ್ತೊಂದು ಜಲಾಶಯ ನಿರ್ಮಿಸುವ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇವೆ. ತುಂಗಭದ್ರಾ ಅಣೆಕಟ್ಟು ದಕ್ಷಿಣ ಭಾರತದ ಪ್ರಮುಖ ಜಲಮೂಲಗಳಲ್ಲಿ ಒಂದಾಗಿದ್ದು, ಲಕ್ಷಾಂತರ ರೈತರಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸುವ ಮೂಲಕ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡುತ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.